ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಾಜ್ಯದ ಅನೇಕ ಕಡೆ ಗ್ರೌಂಡ್ ರಿಪೋರ್ಟ್ ಮಾಡಿ ಅಧಿಕಾರಿಗಳನ್ನ ನಿದ್ದೆಯಿಂದ ಏಳುವಂತ ಮಾಡಿದೆ. ಇದೀಗ ನಮ್ಮ ಮತ್ತೊಂದು ಜಿಲ್ಲೆಯ ಮುಖವಾಡ ಕಳಚಿದೆ. ಹಾಗಾದ್ರೆ ಯಾವ ಜಿಲ್ಲೆ ಬನ್ನಿ ನೋಡೋಣ. ಅಡ್ಡ ಕೇಳತ್ತೀರಿ, ತುಡ್ಕೊಂಡ್ ತಿನ್ಬೇಕು, ತುಡುಗ್ ಮಾಡ್ಕೊಂಡು ಹೋಗ್ಬೇಕು. ಈ ರಂಗ್ ಗುರ್ತಾತ, ಈ ದುಡಿ ಒಂದು ಕಲ್ಲು ತಗಿ, ನೀನ್ ಮನೆ ಬಾಡಿತಿ ತಗೋದಾರ ಅನುಮತಿ ತಗೋದ. ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಕಲ್ಲು ಗಣಿಗಾರಿಕೆ. ಏನ್ ಮಾಡ್ತಿದೆ ಗಣಿ ಇಲಾಖೆ ಮತ್ತು ಭೂ ವಿಜ್ಞಾನ ಇಲಾಖೆ? ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದ ಕಾಡು, ಅದರ ಮಧ್ಯೆ ರಾಜಾರೋಷವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇರೋ ಜನ. ಟ್ರ್ಯಾಕ್ಟರ್ ಮೂಲಕ ಅಕ್ರಮವಾಗಿ ಕಲ್ಲು ಸಾಗಾಟ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಖಾನಾಪುರ ತಾಲೂಕಿನ ಆರೂರಿ ಗ್ರಾಮದಲ್ಲಿ. ನಾವು ಬಡವರಿದ್ದೇವೆ, ಇದನ್ನ ನಾವು ದುಡ್ಕೊಂಡ್ ತಿಂತೇವೆ ಅನ್ನೋ ಮಾತನ್ನ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಅನುಮತಿ ಇಲ್ಲ. ದುರಸ್ಥಳ ಗಮನ ಸಂಪೂರ್ಣವಾಗಿ ಇಲ್ಲಿರುವಂತ ಎಲ್ಲ ಕಲ್ಲನ್ನು ಕೂಡ ಎತ್ಕೊಂಡು ಹೊಂಟಿದ್ದಾರೆ. ಇಲ್ಲಿ ತಮಗೆ ಬೇಕಾದಂಗೆ ಬಳಸ್ಕೊಳ್ತಿದ್ದಾರೆ. ನಾವು ಸುಮಾರು 10 ವರ್ಷಗಳಿಂದ ಕೂಡ ಇಲ್ಲಿ ಮಾಡ್ತಿದ್ದೇವೆ. ಮುಂದೆ ಲೀಸ್ಗೆ ನಾವು ಈ ಒಂದು ಕಲ್ಲನ್ನ ಕೂಡ ಪಡೆದುಕೊಂಡಿದ್ವಿ. ಆದ್ರೆ ಈಗ ಈ ಅನುಮತಿ ಸಿಕ್ಕಿಲ್ಲ. ಅನುಮತಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ ಅಂತಾರೆ ಸಂಬಂಧಿಸಿದ ಅಧಿಕಾರಿಗಳು. ಇಲ್ಲಿ ಗಣಿ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಏನ್ ಮಾಡ್ತಿದ್ದಾರೆ ಅನ್ನೊಂದು ಪ್ರಶ್ನೆ ಕೂಡ ಇರುವಂತದ್ದು. ಹೌದು, ಭೂಮಿಯ ಒಡಲು ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳೇ ಅಕ್ರಮ ದಂಧೆಕೋರರಿಗೆ ಸಾಥ್ ಕೊಡ್ತಿದ್ದಾರೆ. ಮಾಹಿತಿ ಇದ್ರೂ ಈವರೆಗೂ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡೋ ಗೋಜಿಗೆ ಅಧಿಕಾರಿಗಳು ಹೋಗ್ತಾ ಇಲ್ಲ. ಇದರಿಂದ ರಾಜಾರೋಷವಾಗಿ ಯಾರ ಭಯವೂ ಇಲ್ಲದೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ರಿಪಬ್ಲಿಕ್ ಪ್ರಶ್ನೆ ಮಾಡಿದ್ರೆ ದಾದಾಗಿರಿ ಮಾಡ್ತಾರೆ. ನನಗ ಆದ್ ಹೇಳ್ಬೇಡ್ರಿ, ನೀವು ದುಡ್ಕೊಂಡ್ ತಿನ್ಬೇಕೇನಿಲ್ಲ. ನೀವು ಏನ್ ಹೇಳ್ತೀರಿ? ನೀವು ಯಾರ ಜಾಗನ್ಯಾಗ ಬಂದಿರಿ? ಸಾರ್ವಜನಿಕ ಜಾಗ ಇದು, ಸಾರ್ವಜನಿಕ ಜಾಗಕ್ಕೆ ಬಂದಿವಿ. ಬೇಕಾದ್ರೂ ಮಾಡ್ಬೋದಾ? ನೀವು ಕಾಯ್ದೆಲೆ ಕೇಳತ್ತೀರಿ. ನೀವು DC ಅದಿರೋ, ಇನ್ನೇನ್ ಅದಿರಿ? CM ಅದಿರಿ? ನಾನು ಸಾರ್ವಜನಿಕ ಆಸ್ತಿ ಮನುಷ್ಯ. ನೀವು ನನಗೆ ನೀವು ಬಡವ್ರ ಪಟ್ಟಿ ಅದಿರೋ ಏನ ಲೋಪಣ ಮಂದಿ ಪಟ್ಟಿ ಅದಿರಿ? ಬಡವ್ರ ಪರವಾಗಿ ಇರ್ತೇವೆ. ಅಡ್ಡ್ಯಾಕ್ ಕೇಳತ್ತೀರಿ? ಬಡವ್ರು ಯಾರು ಹಿಂಗ್ ಕಲ್ಲಗಣಿ ಅಡ್ಡ್ಯಾಕ್ ಕೇಳತ್ತೀರಿ? ನೀವು ಬಡವ್ರ ಕಣಿಗಾರಿಕೆ ನೀವು ಅಡ್ಡ್ಯಾಕ್ ಕೇಳತ್ತೀರಿ? ದುಡ್ಕೊಂಡ್ ತಿನ್ಬೇಕು, ತುಡುಗು ಮಾಡ್ಕೊಂಡು ಹೋಗ್ಬೇಕು. ಬಡವ್ರು ಯಾರು ಏನ್ ಕೇಳತ್ತೀರಿ? ಆ ರೀತಿ ಮಾಡಂಗಿಲ್ಲ ಅಂದ್ರೆ ಆ ರೀತಿ ಯಾರು ಕಲ್ಲೆಲ್ಲ ಎತ್ಕೊಂಡ್ ಹೋಗ್ತಾರ? ಯಾಕೆ ಕಲ್ಲು ಎತ್ಕೊಂಡು ಸ್ವಂತ ದುಡಿಯಾತೇವ್ರಿ. ನೀವ್ ಬಂದು ಈಗ ಕಲ್ಲು ತೆಗಿ. ಇಲ್ಲ ನೋಡ್ರಿ, ಅಲ್ಲ ನೀ ದುಡಿ ನೋಡೋಣ. ಇದೆಲ್ಲ ನೀವು ದುಡಿ, ನೀ ದುಡಿ, ಒಂದ್ ಕಲ್ಲು ತೆಗಿ. ನಿನ್ ಮನ್ಯಾಗ ಬಾಂಡಿತಿಕ್ಕಾಗಿ ತಗೋದಾರ ಅನುಮತಿ ತಗೊಂಡ ತೆಗಿತ. ಕೇಳಿದ್ರೆ ಇಷ್ಟೆಲ್ಲ ರಾಜಾರೋಷವಾಗಿ ಅಕ್ರಮ ನಡೆಸಿದ್ರು ಗಣಿ ಇಲಾಖೆ ಮತ್ತು ಭೂ ವಿಜ್ಞಾನ ಇಲಾಖೆ ಬೆಳಗಾವಿಯಲ್ಲಿ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಸರ್ಕಾರ ಅಧಿಕಾರಿಗಳ ಸಂಬಳ ಕೊಡೋದು ಏತಕ್ಕೆ? AC ರೂಮ್ನಲ್ಲಿ ಕುಳಿತು ರಾಜಭಾರ ಮಾಡೋಕ ಅನ್ನೋ ಪ್ರಶ್ನೆಗಳನ್ನ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರುತ್ತಿದೆ. ಆಯ್ತು ಸರ, ಅಲ್ಲ ನಿಮ್ಗೆ ಇಷ್ಟೆಲ್ಲ ಮಾಡಿದ್ರೆ ಗಮನಕ್ಕೆ ಇರ್ಬೇಕಲ್ವಾ ಅಂತ. ಇಲ್ಲ ಸಾಹೇಬ್ರ, ಅಷ್ಟು ಇಂಟೀರಿಯರ್ ಯಾವ್ದು ಹಾರೂರಿ ಅಂದ್ರೆ ಇಂಟೀರಿಯರ್ ವಿಲೇಜ್ ಸರ್ ಅದು. ಇಲ್ಲ ಇಲ್ಲೇ ಕಾಡ್ ಐತಿ ಸರ, ರಸ್ತೆ ಪಕ್ಕದಾಗ ಐತೆ. ಅದ ಇಂಟೀರಿಯರ್ ಐತಲ್ರಿ? ಹಾ ನಿಮ್ಮವ್ರ ಯಾರು ಅದಾರ ಏನ್ ಸರ್ ಖಾನಾಪುರದಾಗ? ನಮ್ಮವ್ರು ಯಾರಿಲ್ರಿ ಅಲ್ಲಿ ಈಗ. ಅಕ್ರಮವಾಗಿ ಭೂಮಿಯ ಒಡಲು ಬಗೀತಾ ಇರೋ ದರೋಡೆಕೋರರು, ಅಕ್ರಮಕ್ಕೆ ಸಾಥ್ ಕೊಡ್ತಾ ಇರೋ ಅಧಿಕಾರಿಗಳ ವಿರುದ್ಧವೂ ಕಠಿಣ ಕ್ರಮಕ್ಕೆ ಸಂಬಂಧಿಸಿದ ಇಲಾಖೆ ಮೇಲಾಧಿಕಾರಿಗಳು, ಮಂತ್ರಿಗಳು ಮುಂದಾಗಬೇಕಾಗಿದೆ. ಆ ಮೂಲಕ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಬೇಕಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಾಜ್ಯದ ಅನೇಕ ಕಡೆ ಗ್ರೌಂಡ್ ರಿಪೋರ್ಟ್ ಮಾಡಿ ಅಧಿಕಾರಿಗಳನ್ನ ನಿದ್ದೆಯಿಂದ ಏಳುವಂತ ಮಾಡಿದೆ. ಇದೀಗ ನಮ್ಮ ಮತ್ತೊಂದು ಜಿಲ್ಲೆಯ ಮುಖವಾಡ ಕಳಚಿದೆ. ಹಾಗಾದ್ರೆ ಯಾವ ಜಿಲ್ಲೆ ಬನ್ನಿ ನೋಡೋಣ. ಅಡ್ಡ್ಯಾಕ್ ಕೇಳತ್ತೀರಿ? ತುಡ್ಕೊಂಡ್ ತಿನ್ಬೇಕು, ತುಡುಗು ಮಾಡ್ಕೊಂಡು ಹೋಗ್ಬೇಕು. ಈ ರಂಗ್ ಗುರ್ತಾತ, ಈ ರಂಗ್ ಗುರ್ತಾತ.
ಆಸ್ತಿ ನಿನ್ನ ಮನೆ ಮಾಡಿದ್ದೀವಿ ಯಾರು ತಗೋದಾರ ಅನುಮತಿ ತಗೊಂಡ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಕಲ್ಲು ಗಣಿಗಾರಿಕೆ. ಏನ್ ಮಾಡ್ತಿದೆ ಗಣಿ ಇಲಾಖೆ ಮತ್ತು ಭೂ ವಿಜ್ಞಾನ ಇಲಾಖೆ? ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದ ಕಾಡು, ಅದರ ಮಧ್ಯೆ ರಾಜಾರೋಷವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇರೋ ಜನ. ಟ್ರ್ಯಾಕ್ಟರ್ ಮೂಲಕ ಅಕ್ರಮವಾಗಿ ಕಲ್ಲು ಸಾಗಾಟ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಖಾನಾಪುರ ತಾಲೂಕಿನ ಆರೂರಿ ಗ್ರಾಮದಲ್ಲಿ. ನಾವು ಬಡವರಿದ್ದೇವೆ, ಇದನ್ನ ನಾವು ದುಡ್ಕೊಂಡ್ ತಿಂತೇವೆ ಅನ್ನೋ ಮಾತನ್ನ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಅನುಮತಿ ಇಲ್ಲ. ದುರಸ್ಥಳ ಗಮನ ಸಂಪೂರ್ಣವಾಗಿ ಇಲ್ಲಿರುವಂತ ಎಲ್ಲ ಕಲ್ಲನ್ನು ಕೂಡ ಎತ್ಕೊಂಡು ಹೊಂಟಿದ್ದಾರೆ. ಇಲ್ಲಿ ತಮಗೆ ಬೇಕಾದಂಗೆ ಬಳಸ್ಕೊಳ್ತಿದ್ದಾರೆ. ನಾವು ಸುಮಾರು 10 ವರ್ಷಗಳಿಂದ ಕೂಡ ಇಲ್ಲಿ ಮಾಡ್ತಿದ್ದೇವೆ. ಮುಂದೆ ಲೀಸ್ಗೆ ನಾವು ಈ ಒಂದು ಕಲ್ಲನ್ನ ಕೂಡ ಪಡೆದುಕೊಂಡಿದ್ವಿ. ಆದ್ರೆ ಈಗ ಈ ಅನುಮತಿ ಸಿಕ್ಕಲ್ಲ. ಅನುಮತಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ ಅಂತಾರೆ ಸಂಬಂಧಿಸಿದ ಅಧಿಕಾರಿಗಳು. ಇಲ್ಲಿ ಗಣಿ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಏನ್ ಮಾಡ್ತಿದ್ದಾರೆ ಅನ್ನೊಂದು ಪ್ರಶ್ನೆ ಕೂಡ ಇರುವಂತದ್ದು. ಹೌದು, ಭೂಮಿಯ ಒಡಲು ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳೇ ಅಕ್ರಮ ದಂಧೆಕೋರರಿಗೆ ಸಾಥ್ ಕೊಡ್ತಿದ್ದಾರೆ. ಮಾಹಿತಿ ಇದ್ರೂ ಈವರೆಗೂ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡೋ ಗೋಜಿಗೆ ಅಧಿಕಾರಿಗಳು ಹೋಗ್ತಾ ಇಲ್ಲ. ಇದರಿಂದ ರಾಜಾರೋಷವಾಗಿ ಯಾರ ಭಯವೂ ಇಲ್ಲದೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ರಿಪಬ್ಲಿಕ್ ಪ್ರಶ್ನೆ ಮಾಡಿದ್ರೆ ದಾದಾಗಿರಿ ಮಾಡ್ತಾರೆ. ನನಗ ಆದ್ ಹೇಳ್ಬೇಡ್ರಿ, ನೀವು ದುಡ್ಕೊಂಡ್ ತಿನ್ಬೇಕೇನಿಲ್ಲ. ನೀವು ಏನ್ ಹೇಳ್ತೀರಿ? ನೀವು ಯಾರ ಜಾಗನ್ಯಾಗ ಬಂದಿರಿ? ಸಾರ್ವಜನಿಕ ಜಾಗ ಇದೆ, ನಾವು ಸಾರ್ವಜನಿಕ ಜಾಗಕ್ಕೆ ಬಂದಿವಿ. ಬೇಕಾದ್ರೂ ಮಾಡ್ಬೋದಾ? ನೀವು ಕಾಯ್ದೆಲೆ ಕೇಳತ್ತೀರಿ. ನೀವು DC ಅದಿರೋ ಇನ್ನೇನ್ ಅದಿರಿ? CM ಅದಿರಿ. ನಾನು ಸಾರ್ವಜನಿಕ ಆಸ್ತಿ ಮನುಷ್ಯ. ನೀವು ನನಗೆ ಹೇಳ, ನೀವು ಬಡವ್ರ ಪಟ್ಟಿ ಅದಿರೋ ಏನ ಲೋಪಣ ಮಂದಿ ಪಟ್ಟ ಅದಿರಿ? ಬಡವ್ರ ಪರವಾಗಿ ಇರ್ತೇವೆ. ಅಡ್ಡ್ಯಾಕ್ ಕೇಳತ್ತೀರಿ? ಬಡವ್ರು ಯಾರು ಹಿಂಗ್ ಕಲ್ಲಗಣಿ ಅಡ್ಡ್ಯಾಕ್ ಕೇಳತ್ತೀರಿ? ನೀವು ಬಡವ್ರ ಕಣಿಗಾರಿಕೆ ನೀವು ಅಡ್ಡ್ಯಾಕ್ ಕೇಳತ್ತೀರಿ? ದುಡ್ಕೊಂಡ್ ತಿನ್ಬೇಕು, ತುಡುಕು ಮಾಡ್ಕೊಂಡು ಹೋಗ್ಬೇಕು. ಬಡವ್ರು ಯಾರು ಏನ್ ಕೇಳತ್ತೀರಿ? ಆ ರೀತಿ ಮಾಡಂಗಿಲ್ಲ ಅಂದ್ರ ಆ ರೀತಿ ಯಾರು ಕಲ್ಲೆಲ್ಲ ಎತ್ಕೊಂಡ್ ಹೋಗ್ತಾರ? ಯಾಕೆ ಕಲ್ಲು ಎತ್ಕೊಂಡು ಸ್ವಂತ ದುಡಿಯಾತೇವ್ರಿ. ನೀವ್ ಬಂದು ಈಗ ಕಲ್ಲು ತೆಗಿ. ಇಲ್ಲಿ ನೋಡ್ರಿ, ಅಲ್ಲ ನೀ ದುಡಿ ನೋಡೋಣ. ಇದೆಲ್ಲ ನೀವು ದುಡಿ, ಒಂದ್ ಕಲ್ಲು ತೆಗಿ. ನಿನಗ ನಿನ್ ಮನೆಯಾಗ ಮಾಡಿದ್ದಕ್ಕಾಗಿ ತಗೋದಾರ ಅನುಮತಿ ತಗೊಂಡ ತೆಗಿತು. ಕೇಳಿದ್ರೆ ಇಷ್ಟೆಲ್ಲ ರಾಜಾರೋಷವಾಗಿ ಅಕ್ರಮ ನಡೆಸಿದ್ರು ಗಣಿ ಇಲಾಖೆ ಮತ್ತು ಭೂ ವಿಜ್ಞಾನ ಇಲಾಖೆ ಬೆಳಗಾವಿಯಲ್ಲಿ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಸರ್ಕಾರ ಅಧಿಕಾರಿಗಳ ಸಂಬಳ ಕೊಡೋದು ಏತಕ್ಕೆ? AC ರೂಮ್ನಲ್ಲಿ ಕುಳಿತು ರಾಜಭಾರ ಮಾಡೋಕ ಅನ್ನೋ ಪ್ರಶ್ನೆಗಳನ್ನ ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತಿವೆ. ಆಯ್ತು ಸರ, ಅಲ್ಲ ನಿಮ್ಗೆ ಇಷ್ಟೆಲ್ಲ ಮಾಡಿದ್ರೆ ಗಮನಕ್ಕೆ ಇರ್ಬೇಕಲ್ವಾ ಅಂತ. ಇಲ್ಲ ಸಾಹೇಬ್ರೆ, ಅಷ್ಟು ಇಂಟೀರಿಯರ್ ಯಾವ್ದು ಹಾರೂರಿ ಅಂದ್ರೆ ಇಂಟೀರಿಯರ್ ವಿಲೇಜ್ ಸರ್ ಅದು. ಇಲ್ಲ ಇಲ್ಲೇ ಕಾಡ್ ಐತಿ ಸರ, ರಸ್ತೆ ಪಕ್ಕದಾಗ ಐತೆ. ಇಂಟೀರಿಯರ್ ಐತಲ್ರಿ? ಹಾ ನಿಮ್ಮವ್ರ ಯಾರು ಅದಾರ ಏನ್ ಸರ್ ಖಾನಾಪುರದಾಗ? ನಮ್ಮವ್ರು ಯಾರಿಲ್ರಿ ಈಗ. ಅಕ್ರಮವಾಗಿ ಭೂಮಿಯ ಒಡಲು ಬಗೀತಾ ಇರೋ ದರೋಡೆಕೋರರು, ಅಕ್ರಮಕ್ಕೆ ಸಾಥ್ ಕೊಡ್ತಾ ಇರೋ ಅಧಿಕಾರಿಗಳ ವಿರುದ್ಧವೂ ಕಠಿಣ ಕ್ರಮಕ್ಕೆ ಸಂಬಂಧಿಸಿದ ಇಲಾಖೆ ಮೇಲಾಧಿಕಾರಿಗಳು, ಮಂತ್ರಿಗಳು ಮುಂದಾಗಬೇಕಾಗಿದೆ. ಆ ಮೂಲಕ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಬೇಕಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಾಜ್ಯದ ಅನೇಕ ಕಡೆ ಗ್ರೌಂಡ್ ರಿಪೋರ್ಟ್ ಮಾಡಿ ಅಧಿಕಾರಿಗಳನ್ನ ನಿದ್ದೆಯಿಂದ ಏಳುವಂತ ಮಾಡಿದೆ. ಇದೀಗ ನಮ್ಮ ಮತ್ತೊಂದು ಜಿಲ್ಲೆಯ ಮುಖವಾಡ ಕಳಚಿದೆ. ಹಾಗಾದ್ರೆ ಯಾವ ಜಿಲ್ಲೆ? ಬನ್ನಿ ನೋಡೋಣ. ಅಡ್ಡ್ಯಾಕ್ ಕೇಳತ್ತೀರಿ? ದುಡ್ಕೊಂಡ್ ತಿನ್ಬೇಕು, ತುಡುಕು ಮಾಡ್ಕೊಂಡು ಹೋಗ್ಬೇಕು.